ಇಲ್ಲೇ ನಿಮ್ಮ ಪಾಲಿಕೆ ಸದಸ್ಯರು ನೀವು ಕಾಂಗ್ರೆಸ್ ಅಲೈನ್ಸ್ ಅಂತ ಹೇಳ್ತೀರಿ, ಅವರು ಕಾಂಗ್ರೆಸ್ ಕಡೆ ಕೂಡ್ತಾರೆ. ನೀವು ಹೆಂಗ್ ಪಕ್ಷ ಕಟ್ತೀರಿ? ನಿಮ್ಮ ಸಪೋರ್ಟ್ ಮಾಡ್ತಾ ಇಲ್ಲ. ಮೈತ್ರಿನೂ ವಿದ್ರೋಹ, ಇವನ್ ಪಾರ್ಟಿಗೂ ವಿದ್ರೋಹ. ಈ ತರ ಆದ್ರೆ ನೀವು ಪಾರ್ಟಿ ಹೆಂಗ್ ಮುಂದುವರಿಸ್ತೀರಿ? ಮತ್ತಿನ್ನೂ ಅಂದ್ರೆ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ. ಮೈತ್ರಿ ಧರ್ಮ ಇಲ್ಲೂ ಪಾಲನೆ ಆಗ್ತಾ ಇಲ್ಲ. ಒಂದು ಎರಡನೇದು ಕಲ್ಯಾಣ ಕರ್ನಾಟಕ ಜೆಡಿಎಸ್ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಹಿರಿಯ ನಾಯಕರ ಅವ್ರ ಫ್ಯಾಮಿಲಿ ಇದೆ, ಯಾರು ಕಮ್ಯುನಿಕೇಟ್ ಹೋಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ SK ಕಾಂತಾ ಅವರು ಅವ್ರು ಇನ್ನೂ ತನಕ ಹೋಗಿಲ್ಲ. ಕಾಂಗ್ರೆಸ್ BJP ಸಮಾನ ಅಂತ ಅನ್ನೋದು ನೀವು ಯಾರು ಸಂಪರ್ಕ ಮಾಡಕ್ಕೆ ರೆಡಿ ಇಲ್ಲ. ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ ಅವರು ಈ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು, ಕೈಗೆ ಎತ್ಕೊಂಡಿರ್ತಕ್ಕಂಥದ್ದು ಸುಮ್ಮನೆ ಬಂದು ಸಭೆಗಳಲ್ಲಿ ಉದ್ದೇಶಿಸಿ ತರಾತುರಿಯಲ್ಲಿ ಹೋಗ್ತಕ್ಕಂಥದ್ದಕ್ಕೆ ನಾನು ಬಂದಿಲ್ಲಣ್ಣ. ಏಕೆಂದರೆ ಬಹುಶಃ ನಿನ್ನೆ ದಿನ ಕೂಡ ನಾನು ಬೀದರ್ಗೆ ಹೋದಾಗ ಜಿಲ್ಲಾಧ್ಯಕ್ಷರ ಮನೆ, ತಾಲೂಕು ಅಧ್ಯಕ್ಷರ ಮನೆ, ನಗರಾಧ್ಯಕ್ಷರ ಮನೆ ಪ್ಲಸ್ಸು ಯಾರ್ಯಾರು ತಾವೇ ಹೇಳ್ದಂಗೆ ಈ ನಮ್ಮ ಪಕ್ಷದ ಪರವಾಗಿ ಪಾಪ ನೀವೇ ಸಲಹೆ ಕೊಟ್ಟಿದ್ದೀರಿ ನಮಗೆ ಯಾರ್ಯಾರು ಮುನ್ಸ್ಕೊಂಡಿದ್ದಾರೆ. ಇಲ್ಲ ನೀವು ಮಾಡೋಣ, ಎಲ್ಲರನ್ನೂ ಉಳಿಸ್ಕೊಳ್ಳೋದಣ್ಣ. ಈ ಪಾರ್ಟಿ ಪರವಾಗಿ ಯಾರು ಇಲ್ಲಿವರೆಗೂ ದುಡ್ಕೊಂಬಂದಿದ್ದಾರೆ, ಗುರುತಿಸ್ಕೊಂಬಂದಿದ್ದಾರೆ, ಯಾರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ ಅಂತ ಹಿರಿಯ ಮುಖಂಡರುಗಳನ್ನ ಪಾರ್ಟಿ ಅಪ್ರೋಚ್ ಮಾಡ್ತೀವಿ. ಎಲೆಕ್ಷನ್ ಮೂಮೆಂಟ್ಗೆ ಬರಬಾರ್ದು ಅಂತಾನೆ ಈಗ 3 ವರ್ಷ ಇದೆಯಲ್ಲಣ್ಣ, ಅದಕ್ಕೋಸ್ಕರ ಈಗಲಿಂದ ಪ್ರವಾಸ ಕೈಗೆತ್ಕೊಂಡಿದ್ದೀವಣ್ಣ. ಯಾವ ಚುನಾವಣೆ ಇಲ್ಲ. ಈಗ ತಮಗೆ ಗೊತ್ತಿದೆ, ಈಗ ಇರ್ತಕ್ಕಂಥದ್ದೇ ಡಿಸೆಂಬರ್ ತಿಂಗಳು ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಚುನಾವಣೆ ಅಂದರೆ ಇದು ಕಾರ್ಯಕರ್ತರ ಚುನಾವಣೆ. ಹಾಗಾಗಿ ಈಗ ಯಾರ್ಯಾರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ, ಯಾರ್ಯಾರು ಹಿರಿಯಕರು, ಬುದ್ಧಿಜೀವಿಗಳು, ವಿದ್ಯಾವಂತರು, ಪ್ರಜ್ಞಾವಂತರುಗಳು ಮನೇಲಿ ಕೂತಿದ್ದಾರೆ, ಇನ್ನೂ ಪಕ್ಷದ ಪರವಾಗಿ ಮನಸ್ಸಿನಲ್ಲಿ ಒಂದು ಒಲವು ಇಟ್ಕೊಂಡಿದ್ದಾರೆ ಅಂಥವ್ರ ಜೊತೆ ಕೂತು ಚರ್ಚೆಯನ್ನು ಮಾಡ್ತೀವಿ. ನಾವು ಎಂದೂ ಕೂಡ ಒಂದು ಮಾತನ್ನು ಹೇಳ್ತೇವಣ್ಣ, ತಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀರಣ್ಣ. ಈಗ ತಾವು ಮೈನಾರಿಟಿ ಬಗ್ಗೆ ಇವತ್ತೇನು ನಮ್ಮ ಎದುರುಗಡೆ ಚರ್ಚೆ ಮಾಡ್ತಿದ್ದೀರಿ. ನಾವು ಎಂದೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಜಾತ್ಯತೀತ ತತ್ವ ಸಿದ್ಧಾಂತಗಳೇನಿದೆ, ಎಲ್ಲ ಜಾತಿ ಧರ್ಮ ವರ್ಗ ಸಮುದಾಯವನ್ನು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು, ಧ್ವನಿಯಾಗಿ ಅವ್ರ ಜೊತೆಯಲ್ಲಿ ನಿಲ್ತಕ್ಕಂಥದ್ದು, ಅದರಲ್ಲಿ ನಮ್ಮಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಯಾವ ಕಾರಣಕ್ಕೂ ನಾವೆಲ್ಲರನ್ನೂ ಕೂಡ ಸಮಾನ ಮನಸ್ಸಿಂದ ನೋಡ್ತೇವೆ. ಎಲ್ಲ ಸಮಾಜಗಳನ್ನೂ ಅಪ್ಕೊಳ್ತೇವೆ, ತಪ್ಕೊಳ್ತೇವೆ, ಪ್ರೀತಿಸ್ತೇವೆ, ಗೌರವಿಸ್ತೇವೆ. ತೊಂದರೆನಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ಧ್ವನಿಯನ್ನು ಕೂಡ ಎತ್ತೇವೆ. ತಾವು ಹೇಳ್ದಂಗೆ ನಾವು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಸಂಸತ್ ಚುನಾವಣೆಯಲ್ಲಿ NDA ಮೈತ್ರಿಕೂಟದ ಭಾಗವಾಗಿ ಜನತಾದಳ ಪಕ್ಷ ನಿಂತಿರ್ತಕ್ಕಂಥದ್ದು, ಹೋಗಿರ್ತಕ್ಕಂಥದ್ದು. ಬಹುಶಃ ತಮಗೆಲ್ಲ ಗೊತ್ತಿದ್ದೇನೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಷ್ಟು ವರ್ಷದಲ್ಲಿ ಪ್ರಪ್ರಥಮವಾಗಿ ಮೊದಲನೇ ಬಾರಿ ಒಂದು ಕಡೆ ಬಹಳ ಇಲ್ಲಿ ಮುಖ್ಯವಾದಂಥ ಅಂಶ, ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಭಾರತ